ತಮ್ಮೆಲ್ರಿಗೂ ಗೊತ್ತಿದೆ, ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಕಳೆದ 2 ದಿನದ ಹಿಂದೆ ಅಂದ್ರೆ ಜೂನ್ 12ನೇ ತಾರೀಕು ರಾತ್ರೋರಾತ್ರಿ 3 ಹಳ್ಳಿಗಳನ್ನ ಫೈನಲ್ ನೋಟಿಫಿಕೇಶನ್ ಹೊರಗಾಕಿದ್ದಾರೆ. ಅದರಲ್ಲಿ ಕೆಂಪೈನಪಾಳ್ಯ ಸೇರಿದಂತೆ, ಮಂಡಾಳಹಳ್ಳಿ ಸೇರಿದಂತೆ, ಒಡೆರಹಳ್ಳಿ, ಇದು ನಮ್ಮ ಆರೋಹಳ್ಳಿ ಸರ್ವೆ ನಂಬರು ಆ ಎಕ್ಸ್ಟೆನ್ಷನ್ಗೂ ಬರುತ್ತೆ. ಈ 3 ಹಳ್ಳಿಗಳ ಒಂದು ಫೈನಲ್ ನೋಟಿಫಿಕೇಶನ್ ಏನಾಗಿದೆ ಸರ್ಕಾರದ ಕಡೆಯಿಂದ, ಇದಕ್ಕೆ ಒಂದಷ್ಟು ಸತ್ಯತೆಯನ್ನ ನಿಮ್ ಮುಂದೆ ಬಿಚ್ಚಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 1 ದಿನದಿಂದ ನಿರಂತರವಾಗಿ ನಾವು ಮತ್ತೆ ಮಂಜಣ್ಣವರು ಇಬ್ರು ಕೂತ್ಕೊಂಡು ಒಂದಷ್ಟು ಡಾಕ್ಯುಮೆಂಟೇಶನ್ ಸಿದ್ಧಪಡಿಸಿದೀವಿ. ಇದನ್ನ ನಿಮ್ ಮುಂದೆ ರಾಜ್ಯದ ಜನತೆಗೂ ಬಿತ್ತರಿಸಲಿಕ್ಕೆ ತಮ್ಮ ಮೂಲಕ ಬಂದು ನಿಂತಿದ್ದೇವೆ. ಈಗ ಕೆಂಪೈನಪಾಳ್ಯದಲ್ಲಿ ಹೆಚ್ಚು ಕಮ್ಮಿ 384 ಎಕರೆ ಅಷ್ಟು ಫೈನಲ್ ನೋಟಿಫಿಕೇಶನ್ ಜಾರಿಯಾಗಿದೆ, ಹೊರಡಿಸಿದ್ದಾರೆ. ಅದರಲ್ಲಿ ತರಾಬು 17 ಎಕರೆ ಬರುತ್ತೆ. ಇಲ್ಲಿ ಇರ್ತಕ್ಕಂಥ ರೈತರು, ರೈತ ಕುಟುಂಬಗಳು, ಭೂ ಮಾಲೀಕರು ಅಂತ ನಾವೇನ್ ಕರಿತೀವಿ, 600 ಜನ ಇರ್ತಕ್ಕಂಥವ್ರು. 600ರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಎಕ್ಸ್ಟೆನ್ಷನ್ ಇರ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ, 1 ಎಕರೆ ಅಬವ್ ಇರ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಡಿಫ್ರೆನ್ಸಿಯೇಷನ್ ಮಾಡಿದೀವಿ. 1 ಎಕರೆಗಿಂತ ಒಳಪಟ್ಟಿರ್ತಕ್ಕಂಥವ್ರನ್ನ ಸಣ್ಣ ರೈತರು ಅಂತಕ್ಕಂಥದ್ನ ನಾವು ಪರಿಗಣಿಸಬೇಕಾಗ್ತದೆ. 600ರಲ್ಲಿ 504 ಜನ ಸಣ್ಣ ರೈತರುಗಳು ಬರ್ತಾರೆ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಭೂಮಾಲೀಕರು. ಇನ್ನು 96 ಜನ 1 ಎಕರೆಗಿಂತ ಜಾಸ್ತಿ ಇದ್ದಾರೆ. ತದನಂತರ ಒಡೆರಹಳ್ಳಿ ಭಾಗದಲ್ಲಿ 63 ಎಕರೆ ಆಗಿದೆ ಫೈನಲ್ ನೋಟಿಫಿಕೇಶನ್. ಅಲ್ಲಿ 2 ಎಕರೆ ಖರಾಬು. ಇನ್ನ ಅಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ರೈತರು 79, ಜಾಸ್ತಿ ಇರ್ತಕ್ಕಂಥವ್ರು 1 ಎಕರೆಗಿಂತ 24 ರೈತರು ಬರ್ತಾರೆ. ಇನ್ನ ನಮ್ಮ ಮಂಡಾಳಹಳ್ಳಿ ಇಲ್ಲಿ 71 ಎಕರೆ ಆಗಿದೆ. ಅದರಲ್ಲಿ 16 ಗುಂಟೆ ಖರಾಬು, ಅದರಲ್ಲಿ ಲೆಕ್ಕಕ್ಕೆ ತಗೊಳಕ್ ಬೇಡ ಬಿಡಿ, ಆಯ್ತು. ಅಲ್ಲಿ 31 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು, 1 ಎಕರೆ ಅಬವ್ ಇರ್ತಕ್ಕಂಥವ್ರು 21 ಜನ. ಇದರಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ, ಸರಿಸುಮಾರು 81% ರೈತರು ಸಣ್ಣ ರೈತರಾಗಿ ನಾವು ಪರಿಗಣಿಸಬೇಕಾಗ್ತದೆ. ಇದು ಹೋಗ್ತಾ ಹೋಗ್ತಾ ಯಾತಕ್ಕೆ ಇದು ನಿಮಗೆ ಈ ಅಂಕಿಅಂಶಗಳನ್ನ ಮುಂದಿಟ್ಟೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದಕ್ಕಿಂತ ಮುಂಚಿತವಾಗಿ ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, ಬೈರ್ಮಂಗಲ ಮತ್ತೆ ಕೆಂಚಗಾರನಹಳ್ಳಿ ಭಾಗದಲ್ಲಿ ಪ್ರಾರಂಭಿಕವಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ 26 ಹಳ್ಳಿ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಸೇರುತ್ತೆ ಅಂತ ನಿಮಗೂ ಗೊತ್ತಿದೆ. ಹೆಚ್ಚು ಕಮ್ಮಿ 450ಕ್ಕಿಂತ ಹೆಚ್ಚು ದಿನಗಳ ಕಾಲ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಅವರ ತಾತ, ಮುತ್ತಾತ, ಅವ್ರ ತಂದೆ ಕಾಲ, ಇವತ್ತು ಅವ್ರ ಕಾಲದವರೆಗೂ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡಿಮೆ ಮಾಡಿರ್ತಕ್ಕಂಥ ತಮ್ಮ ಸ್ವಂತ ಆಸ್ತಿಯನ್ನ ಇವತ್ತು ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಸಿದ್ಧರಾಗಿ ಫೈನಲ್ ನೋಟಿಫಿಕೇಶನ್ ಏನ್ ಜಾರಿ ಮಾಡಿದ್ದಾರೆ 3 ಹಳ್ಳಿಗಳದು. ಇದರ ವಿರುದ್ಧವಾಗಿ ಸಣ್ಣ ವಯಸ್ಸಿನ ಸಣ್ಣ ಪುಟ್ಟ ಬಾಲಕರು ಇಂದ ವಯಸ್ಸಾದಂತ ಹಿರಿಯಕರು 85, 90 ವರ್ಷದ ವಯಸ್ಸಾದಂತ ಹಿರಿ ಜೀವಿಗಳು ಕೂಡ, ಅದರಲ್ಲೂ ಹೆಣ್ಣು ಮಕ್ಕಳು ಬಹುಸಂಖ್ಯಾತ ಸಂಖ್ಯೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರೈತರ ಸಂಕಷ್ಟವನ್ನ ಬಂದೇನ್ ಕೇಳಬೇಕಾಗಿತ್ತು, ಅದು ಯಾರು ಕೂಡ ಇಲ್ಲಿ ಕೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಇದ್ರ ಮಧ್ಯೆ ನಾವು ಹಲವಾರು ಬಾರಿ ಬಂದು ನಮ್ಮ ಭಾಗದ ರೈತರ ಜೊತೆನಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿರ್ತಕ್ಕಂಥ ರೈತ ಕುಟುಂಬಗಳ ಜೊತೆ ನಿಲ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿ ನಾವು ಅರ್ಥಕೊಂಡಿದ್ದೇವೆ. ಹಲವಾರು ಸಂಘಟನೆಗಳು ಕೂಡ ನಿರಂತರವಾಗಿ ಬಂದು ಅವರು ಯಾವ ರೀತಿ ಒಂದು ಆತ್ಮವಿಶ್ವಾಸ ತುಂಬಿಸ್ಬೋದು ನಮ್ಮ ರೈತರಿಗೆ, ಅವರು ಕೂಡ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದ್ರ ಮಧ್ಯೆ ನಮ್ಗೆ ಇರ್ತಕ್ಕಂಥ 2-3 ಬಹಳ ಮುಖ್ಯವಾದಂತ ಅಂಶಗಳು. ಈಗ ಇಲ್ಲಿ ಫೈನಲ್ ನೋಟಿಫಿಕೇಶನ್ ಏನು ಹೊರಡಿಸಿದ್ದಾರೆ,
ದಯವಿಟ್ಟು ಈ ಮ್ಯಾಪ್ ನ ಒಂದು ಸ್ವಲ್ಪ ಝೂಮ್ ಇನ್ ಮಾಡಿ ನೋಡ್ಬೇಕಾಗ್ತದೆ. ಈಗ ಫೈನಲ್ ನೋಟಿಫಿಕೇಶನ್ ಜಾರಿ ಆಗಿರ್ತಕ್ಕಂಥದ್ದು 499 ಎಕರೆ. ಖರಾಬನ್ನ ಬಿಟ್ಟು 499.2 ಎಕರೆ ಈ 3 ಹಳ್ಳಿಗಳಲ್ಲಿ ಬರ್ತಕ್ಕಂತ ರೈತರ ಜಮೀನ ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಈಗಾಗಲೇ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಮ್ಯಾಪ್ ಅಲ್ಲಿ ನೀವು ನೋಡಿದ್ರೆ ಯಾವುದೇ ಒಂದು ಅಕ್ವಿಸಿಷನ್ ಆಗ್ಬೇಕಾದ್ರೆ ಅಡ್ಜಸೆಂಟ್ ಲ್ಯಾಂಡ್ ಗಳನ್ನ ಅಕ್ವಿಸಿಷನ್ ಮಾಡ್ಕೊಂಡು ಹೋಗ್ತಾರೆ, ಅಂದ್ರೆ ಒಂದಕ್ಕೊಂದು ಹೆಚ್ಚಿರ್ತಕ್ಕಂತ ಭೂಮಿಯನ್ನ. ಇವರು ಪಾಪ ಬಹಳ ವ್ಯವಸ್ಥಿತವಾಗಿ ಅದು ಯಾರ್ಯಾರು ಇವ್ರಿಗೆ ಒಂದಷ್ಟು ಜನ ಹಿಂದೆ ನಿಂತು ಯಾವ್ಯಾವ ರೀತಿ ಐಡಿಯಾಗಳು ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಮ್ಯಾಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕೆಂಪನಪಳ್ಳಿಯಲ್ಲಿದೆ, ಒಡೆರಹಳ್ಳಿಯಲ್ಲಿದೆ, ಮಂಡಲಹಳ್ಳಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ನೋಡ್ಕೊಳ್ಳಿ, ಇದು ಒಂದು ಭಾಗ. ಈಗ ಇಲ್ಲಿ GBIT ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಸಮಗ್ರವಾಗಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಚರ್ಚೆಯನ್ನ ಏನ್ ಮಾಡಿದ್ರು, ಇದು ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಕ್ರಿಯೆನ ಇವರು ಯಾವ ರೀತಿ ಹೆಜ್ಜೆಯನ್ನ ಇಟ್ಟು ರಾತ್ರೋರಾತ್ರಿ ತರಾತುರಿಯಲ್ಲಿ ಅತಿ ವೇಗವಾಗಿ ಈ 500 ಎಕರೆ ಎಕ್ಸ್ಟೆಂಟ್ ಇರ್ತಕ್ಕಂಥ ಈ ಒಂದು ಜಮೀನನ್ನ ಇವತ್ತೇನು ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಿದ್ದಾರೆ. ನಾವು ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ಇದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇವರು ಚಿಂತನೆ ಮಾಡಿದ್ದಾರಾ ಅಥವಾ ಬೇರೆ ಇವರ ಇಂಟರ್ನಲಿ ಹಿತಾಸಕ್ತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಮೂವ್ಮೆಂಟ್ ಮಾಡ್ಬೇಕು ಅಂತಕ್ಕಂಥದ್ದು ಪಾಪ ಇವ್ರ ಜೊತೆನಲ್ಲಿ ಇರ್ತಕ್ಕಂಥ ಒಂದಷ್ಟು ಬಹಳ ಬುದ್ಧಿಜೀವಿಗಳು, ತಿಳುವಳಿಕಸ್ತರು, ವಿದ್ಯಾವಂತರುಗಳು ಕೊಟ್ಟಿರ್ತಕ್ಕಂಥ ಸಲಹೆಗಳ ನನಗೆ ಗೊತ್ತಿಲ್ಲ. ಇಲ್ಲಿ ರೈತರನ್ನ ಪ್ರತಿನಿತ್ಯ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನಾನು ಈಗ ತಾನೇ ಹೇಳಿದ್ದೀನಿ, 450 ದಿನಗಳ ಕಾಲ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಆಸ್ತಿ ಪಾಸ್ತಿನ, ತಮ್ಮ ಪಿತ್ರಾರ್ಜಿತ ಆಸ್ತಿನ, ಪಾರಂಪರಿಕವಾಗಿ ಇವ್ರಿಗೆ ಬಂದಿರತಕ್ಕಂತ ಆಸ್ತಿಯನ್ನ ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ. ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ಕೂತಿದೆ. ಮುಂದೆ ಹೋಗ್ತೀನಿ, ಬಹಳ ಸ್ಪಷ್ಟವಾಗಿ ನೇರವಾಗಿ ವಿಚಾರವನ್ನ ಮುಂದಿಡ್ಲಿಕ್ಕೆ ಬಯಸ್ತೇನೆ. ರಿಯಲ್ ಎಸ್ಟೇಟ್ ನ ದಂಧೆಯನ್ನ ನಡೆಸ್ತಕ್ಕಂಥದ್ದಕ್ಕೆ, ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್, ರಿಯಲ್ ಎಸ್ಟೇಟ್ ದಂಧೆಯಾಗಿ ಈ ಒಂದು ರೈತರ ಜಮೀನನ್ನ ವಶಪಡಿಸ್ಕೊಂಡು ಇಲ್ಲಿ ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಇವ್ರು ಇವತ್ತೇನ್ ಕೈಯನ್ನು ಹಾಕಿ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ, ಇವಾಗ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಎಕರೆಗೆ ಅದೆಷ್ಟದ ಎಷ್ಟಣ್ಣ 2,17,00,000 7 ಲಕ್ಷವಣ್ಣ 2.7ರಿಂದ 2.25 ಅಂತ ಹೇಳ್ತಾರೆ. ಯಾಕೆ ನಾನು ಇದನ್ನ ರಿಯಲ್ ಎಸ್ಟೇಟ್ ದಂಧೆ ಅಂತ ಇದ್ದೀನಿ ಅಂದ್ರೆ, ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಸರ್ಕಾರದಲ್ಲಿ ಒಂದು ವರದಿ ಜನರೇಟ್ ಆಗಿದೆ, ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಹೇಳ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ರೈತರ ಹತ್ರ ಇವರೇನೋ 2 ಕೋಟಿಗೋ 2.25 ಕೋಟಿಗೋ ಎಕರೆ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಇವತ್ತೇನು ವಶಪಡಿಸ್ಕೊಳಕ್ ಹೊರಟಿದ್ದಾರೆ. ಅದು ಕೈಗಾರಿಕೆಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ಚದರಡಿಗೆ 2,300 ರೂಪಾಯಿ, ಕಮರ್ಷಿಯಲ್ ಪರ್ಪಸ್ಗೆ 2,200 ರೂಪಾಯಿ. ಅಂದ್ರೆ ಇದು ನಾನು ಹೇಳ್ತಾ ಇರೋದು ಸ್ಟೇಜ್ ವೈಸ್ ಆಗ್ತಕ್ಕಂಥದ್ದು, ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದು 2,200 2,300 ರೂಪಾಯಿ ಚದರಡಿಗೆ ಅಂತಕ್ಕಂಥದ್ದು ಇದು ಹೀಗೆ ಇರ್ತಕ್ಕಂಥದ್ದಲ್ಲ. ಇಟ್ಸ್ ನಾಟ್ ಸ್ಟಾಗ್ನೆಂಟ್. ಇಲ್ಲಿಂದ ಪ್ರಾರಂಭ ಆಗುತ್ತೆ, ಇದು ಮೊದಲನೇ ಅಂತ. ಹೋಗ್ತಾ ಹೋಗ್ತಾ ಅದು ಚದರಡಿಗೆ ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ.